ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಒಂದು ಫಾರ್ಮ್ಸ್ ವಿಡಿಯೋ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಸುತ್ತಮುತ್ತ ಒಂದು ಗೋವಾ ಫಾರ್ಮಲ್ಲಿದ್ದೀರಿ, ಚೇಪೆ ತೋಟದಲ್ಲಿದ್ದೀವಿ. ಈ ತೋಟಕ್ಕೆ ನಾವು ಇವತ್ತು ಬಂದಿರೋದು ಕಾರಣ ಅಂದರೆ ನಮ್ಮದೇ ತೋಟ, ಅದಕ್ಕೆ ನಾವು ಬಂದಿರೋದು. ಮತ್ತು ನೀವು ನೋಡ್ಬೋದು ಸುತ್ತ ಎಷ್ಟು ಯಾವ ಥರ ಇದೆ ತೋಟ ಅಂತ. ಇಲ್ಲಿ ನೋಡ್ಬೋದು ಈ ಥರ ಯಾವಾಗ್ಲೂ ಗಿಡ ಈ ಥರ ಗ್ರೀನ್ ಆಗಿರಬೇಕು ಗಾಯ್ಸ್. ಈ ಥರ ಯಾವಾಗಲೂ ಗ್ರೀನ್ ಆಗಿದ್ದರೆ ಫುಲ್ ಗಿಡ ಹೆಲ್ತಿಯಾಗಿದೆ, ಗಿಡ ಚೆನ್ನಾಗಿದೆ ಅಂತ ಅರ್ಥ. ಇದು ಬಂದು 8 ಮಂತ್ಸ್ ಗಿಡ ಗಾಯ್ಸ್. ಇದು 8 ಮಂತ್ಸ್, ಇನ್ನೂ 8 ಮಂತ್ಸ್ ಅಷ್ಟೇ. ಹೂಳಿ 8 ಮಂತ್ಸ್ ಆಗಿದೆ. ಅದಕ್ಕೆ ಇದು ಇನ್ನೂ ಲೋಡ್ ತೊಗೊಂಡಿಲ್ಲ ಗಿಡ. ಇದು ನೀವು ನೋಡ್ಬೋದು, ಇದರಲ್ಲಿ ಕಾಯಿ ಇರ್ಬೋದು, ಇಲ್ಲಿ ಇರ್ಬೋದು, ಬಟ್ ಇನ್ನೂ ಫಸಲು ಕಿತ್ತಿಲ್ಲ ಈ ಗಿಡ. ಫುಲ್ಲು ಹೆಂಗಾಗಿದೆ ಗಿಡ, ಮತ್ತು ಎಳ್ಸು ಚೆನ್ನಾಗಿದೆ ನೋಡ್ಬೋದು. ಹಿಂಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಎಲೆ ಯಾವ ಥರ ಫುಲ್ ಗ್ರೀನಿಶ್ ಆಗಿದೆ, ನೀವು ನೋಡ್ಬೋದು. ತೋರಿಸ್ತೀನಿ, ಫುಲ್ ತೋಟ ಎಲ್ಲ ಇದೇ ಥರನೇ ಇರೋದು. ನೋಡಿ ಎಷ್ಟು ಗ್ರೀನಿಶ್ ಆಗಿ ಯಾವ ಥರ ಇದೆ ಅಂತ. 8 ಮಂತ್ಸ್ ಅಷ್ಟೇ ಇದನ್ನು ಹೂಳಿ 8 ಮಂತ್ಸ್ ಆಗಿದೆ, ಇನ್ನೂ ಶಾಂಪಲ್ಲು ಕಿತ್ತಿಲ್ಲ. ಇದು ಹಳೆ ತೋಟ ಆದರೆ ಇದು ಇನ್ನೂ ಹೆಂಗಾಗಿದೆ ಅಲ್ವಾ, ಅದಕ್ಕೆ ಭೂಮಿಯಲ್ಲಿರೋ ಇದು ಪೌಷ್ಟಿಕಾಂಶನೆಲ್ಲ ಹೀರ್ಕೊಂಡು ಚೆನ್ನಾಗಿದೆ ಗಿಡ. ಇದು ಇನ್ನೂ 1 ವರ್ಷ 2 ವರ್ಷ ಆದಮೇಲೆ ಸ್ವಲ್ಪ ಎಲ್ಲೋ ಇಶ್ಯೂ ಆ ಥರ ಆಗುತ್ತೆ ಗಿಡ. ಅವಾಗ ನಾವು ಸ್ವಲ್ಪ ಮಿನರಲ್ಸ್ ಕೊಟ್ಕೋಬೇಕು. ಇವಾಗೇನು ನಾನು ವೀಡಿಯೋ ಮಾಡ್ತಾರೋ ಉದ್ದೇಶ ಬಂದು ಮಲಿ ಬಗ್ ಅಂತ ಒಂದು ಕೀಟ ಇದೆ, ಇನ್ಸೆಕ್ಟ್ ಇದೆ. ಆ ಇನ್ಸೆಕ್ಟ್ಗೆ ನಾವು ಈಗ ಔಷಧಿ ಹೊಡಿಬೇಕು. ನೋಡಿ ಗಾಯ್ಸ್ ಯಾವ ಥರ ಫಸಲಿದೆ ಅಂತ ನೋಡ್ಬೋದು. ಆ ಕೀಟಕ್ಕೆ ಔಷಧಿ ಹೊಡಿತಾ ಇದ್ದೀವಿ ನಾವು ಇವತ್ತು. ಅಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇಲ್ಲ, ಇನ್ನೊಂದು ಡ್ರಮ್ಗೆ ಕಲ್ಸಕ್ಕೆ ಬಂದಿದ್ದೀನಿ ಔಷಧಿ. ಇಲ್ಲಿ ನೀವು ನೋಡ್ಬೋದು. ಇದು ಡೋಸೇಜು, ಫಸ್ಟ್ ಆಫ್ ಆಲ್ ಡೋಸೇಜ್ ಬಂದು ಡೋಸೇಜ್ ಬಂದು 500 ಗ್ರಾಮು ಫಾರ್ 200 ಲೀಟರ್ಸ್ ಡ್ರಮ್ಮು. ಇದು ಯಾವುದಿದು ಬ್ಲ್ಯಾಕ್ ಬೆಲ್ಟ್ ಅಂತ. ಇದು ಕೆಮಿಕಲ್ ನೋಡ್ಕೊಬೋದು ನೀವೇ, ಕೆಮಿಕಲ್ ಕಾಂಬಿನೇಷನ್ ಏನಿದೆ ಅಂತ ನೋಡಿ. ಇದು ಒಂದು ಪಾಕೆಟು ಒಂದು ಡ್ರಮ್ಗೆ, ಅರ್ಧ kg ಪಾಕೆಟು 250 ಡ್ರಮ್ಗೆ, 250 ಲೀಟರ್ ಡ್ರಮ್ಗೆ. ಯಾವ ರೀತಿ ಮಿಶ್ರಣ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ಸೊ ಗಾಯ್ಸ್, ಇದೇನಿದೆ ಅಲ್ವಾ, ಇದನ್ನು ನಾವು ಡೈರೆಕ್ಟಾಗಿ ಡ್ರಮ್ಗೆ ಕಲಿಸ್ಬಾರ್ದು. ಡೈರೆಕ್ಟಾಗಿ ಡ್ರಮ್ಗೆ ಯಾಕೆ ಕಲಿಸ್ಬಾರ್ದು ಅಂದರೆ ಅದು ಪೌಡ್ರ್ ಗಾಯ್ಸ್. ಅದಕ್ಕೆ ಅಷ್ಟು ಕ್ಲೀನಾಗಿ 99% ಮಿಕ್ಸ್ ಆಗಲ್ಲ ಅಂದ್ಕೊಳ್ಳಿ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಈ ಥರ ಚಿಕ್ಕ ಡ್ರಮ್ಮಲ್ಲಿ ನೀರು ಹಾಕ್ಕೊಂಡು ಆ ಥರ ಚಿಕ್ಕ ಡ್ರಮ್ಮಲ್ಲಿ ನೀರು ಹಾಕ್ಕೊಂಡು ಈ ಡ್ರಮ್ಗೆ ಫಸ್ಟ್ ಕಲಿಸ್ಕೋಬೇಕು. ಇದನ್ನು ಈ ಥರ ವಾಶ್ ಮಾಡ್ಕೊಂಬಿಡ್ಬೇಕು. ನೋಡಿ ಎಲ್ಲ ಕ್ಲೀನ್ ಆಗಬೇಕಲ್ವ, ಒಂಚೂರು ಏನು ವೇಸ್ಟ್ ಆಗಬಾರ್ದು. ಮತ್ತು ಇದನ್ನು ನೀಟಾಗಿ ನಿಧಾನಕ್ಕೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನೀಟಾಗಿ ರೊಟೇಷನ್ ಮಾಡಿ ನೀಟಾಗಿ. ಇವಾಗ ನೋಡಿ 100% ಮಿಕ್ಸ್ ಆಗಿರುತ್ತೆ. ತಿಳ್ಕೊಬೇಕು ಒಂದ್ಸರಿ ಕೈ ಹಾಕಿ, ಪಕ್ಕ 100% ಮಿಕ್ಸ್ ಆಗಿದೆ ನೋಡ್ಬೋದು. ಈಗೇನು ಮಾಡಬೇಕು, ಈಗ ಇದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ರೆ ಪೌಡ್ರದ್ದು ಲಿಕ್ವಿಡ್ ಕನ್ವರ್ಟ್ ಆಯಿತು. ಕನ್ವರ್ಟ್ ಆಗಿರೋ ಲಿಕ್ವಿಡ್ 200 ಲೀಟರ್ಸ್ಗೆ ಆರಾಮಾಗಿ ಮಿಕ್ಸ್ ಆಯಿತು. ಮತ್ತು ಈ ಥರ 2-3 ಸಲ ಇಲ್ಲಿ ಕಿತ್ಬಿಟ್ರೆ ಇವಾಗ ಸ್ಪ್ರೇ ಮಾಡೋಕ್ಕೆ ರೆಡಿ ಆಗಿದೆ ಅಷ್ಟೇ ಗಾಯ್ಸ್. ಸ್ಪ್ರೇ ಮಾಡೋಕ್ಕೆ ರೆಡಿ ಆಗಿದೆ. ಇಲ್ಲೇ ನಾನು ಇದೇನು ಈ ಔಷಧಿದೇನು ಪ್ರಮೋಷನ್ ಏನು ಮಾಡ್ತಾಯಿಲ್ಲ, ಯೂಟ್ಯೂಬ್ ಹಾಕೋಕ್ಕೆ ಮಾಡ್ತಾಯಿದ್ದೀನಿ. ಈ ಥರ ಫುಲ್ಲು ಕ್ಲಾಕ್ ವೈಸ್
ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡಿ ಮತ್ತೆ ಬನ್ನಿ ಅಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾರೆ ನೋಡೋಣ ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಈಗ. ಇಲ್ಲಿ ನೋಡ್ಬೋದು ಗಾಯ್ಸ್, ಮೋಟ್ರ್ ಸ್ಟಾರ್ಟ್ ಆಯಿತು ಗಾಯ್ಸ್. ಈ ಅಮ್ಮನ್ನ ನೋಡಿ ಗಾಯ್ಸ್, ಈ ಅಮ್ಮನ್ನ ಎಲ್ಲರೂ ದೃಷ್ಟಿಗೆ ಯಾವ ಥರ ಯೂಸ್ ಮಾಡ್ಕೊತಾರೆ ಅಂತ. ಪಾಪ ಅಮ್ಮನಿಗೆ ಬಾಡಿಗೆನೇ ಕಟ್ತಾ ಇಲ್ಲ ಯಾರು. ಗೈಸ್ ನೋಡ್ಬೋದು, ಅಲ್ಲಿ ಮೋಟ್ರು ಎಲ್ಲ ಮಿಕ್ಸ್ ಮಾಡಿ ಬಂದಿದ್ದಾಯಿತು. ಇಲ್ಲಿ ನಮ್ಮ ಡ್ಯಾಡಿ ಒದ್ದೊಡಿತಾ ಇದ್ದಾರೆ. ಈ ಥರ ಸ್ಪ್ರೇ ಮಾಡ್ತಾ ಇರೋದು ನೋಡಿ, ಈ ಥರ ಸ್ಪ್ರೇ ಮಾಡೋದು ಮಾಡ್ಕೋಬೋದು. ಈ ಥರ ಫಾರ್ಮಿಂಗ್ ವಿಡಿಯೋಸು ಕಾಮನ್ನು, ಎಲ್ಲರೂ ರೈತರು ಮಾಡೋದೇ ಕೆಲಸನೇ ಈ ವಿಡಿಯೋದಲ್ಲಿ ತೋರಿಸಿರೋದು. ಬಟ್ ಹೊಸ್ದಾಗಿ ಯಾರು ನೋಡ್ತಾ ಇರ್ತಾರಲ್ವ, ಅವ್ರಿಗೆ ಇದು ಹೊಸ್ದಾಗಿ ಅನಿಸುತ್ತೆ. ಬಟ್ ಯಾರು ಇದನ್ನೆಲ್ಲ ಮಾಡಿ ರೂಢಿ ಆಗಿರುತ್ತೋ ಅವ್ರಿಗೆ ಏನೋ ನಾವು ಮಾಡೋದೇ ತೋರಿಸ್ತೀಯಾ ಅಂತ ಅಂದ್ಕೊತೀರ. ಬಟ್ ನನ್ನ ಕಂಟೆಂಟು, ನಾನು ಫಾರ್ಮಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡೋದ್ರಿಂದ ಯಾರ್ಯಾರು ನೋಡಿಲ್ಲೋ ಅವ್ರಿಗೆ ಯೂಸ್ ಆಗುತ್ತೆ.